ನಮ್ಗೆ ಏನಂದ್ರೆ ನಮ್ಮ ಕರ್ನಾಟಕ ನಮ್ಗೆ ಪಾಡ. ನಮ್ಮ ಉತ್ತರ ಕರ್ನಾಟಕ ಮಂದಿ ನಮಗೆ ನಾವು ಎಲ್ಲಿ ಹೊಂದಾಣಿಕೆ ಆಗಲ್ಲ. ನಾವು ಉತ್ತರ ಕರ್ನಾಟಕ ನಮ್ಮ ಆಹಾರ, ನಮ್ಮದು ಇದು, ನಮ್ಮ ನಡೆ ನುಡಿ ತಿನಿಸುಗಳು ನಮ್ಮ ಉತ್ತರ ಕರ್ನಾಟಕ ಅಲ್ಲೇ ನಡೆಯುತ್ತೆ. ಈ ಮಹಾರಾಷ್ಟ್ರ ಹೋದ್ರು ಬರೇ ಪಾವ್ ಬಜ್ಜಿ, ವಡಾಪಾವ, ಮಿಸಳ ಬಿಟ್ಟು ಮತ್ತೊಂದು ಏನೂ ಗೊತ್ತಿಲ್ಲ. ಅಷ್ಟೇ ನಮ್ಮಲ್ಲಿ ಇಡ್ಲಿ, ವಡಾ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ಏನು ಎಂಥಂಥ ಇದು ಏನಿಲ್ಲ. ಮಹಾರಾಷ್ಟ್ರದಲ್ಲಿ ಯಾವ ಹೋಟೆಲ್ ತಿರುಗಾಡು ಪಾವ್ ಬಜ್ಜಿ, ವಡಾಪಾವ, ಮಿಸಳ ಬಿಟ್ಟು ಬೇರೆ ಏನೂ ಗೊತ್ತೇ ಇಲ್ಲ ಇವರಿಗೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿನ್ನೆ ದಿವಸ ನೋಡಿರಿ ಸಿದ್ಧತೆಗೊಳಗೆ ವಸತಿ ಮಾಡಿದ್ವಿ. ನಿನ್ನೆ ರಾತ್ರಿ 8:30 9 ಗಂಟೆ ಬಂದು ಇಲ್ಲಿ ವಸತಿ ಮಾಡಿದ್ವಿ. ಎಲ್ಲಿ ವಸತಿ ಮಾಡಿದ್ವಿ ಅಂದರೆ ಶ್ರೀ ಸಿದ್ಧಿ ವಿನಾಯಕ ಭಕ್ತಿ ನಿವಾಸರು ವಸತಿ ಮಾಡಿ. ಸ್ನೇಹಿತರೆ, ಇವತ್ತಿನ ದಿವಸ ರೂಮ್ ಟೂರ್ ಮಾಡೋಣಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸ್ನೇಹಿತರೆ, ಬರ್ರಿ ಸಿದ್ಧಿ ವಿನಾಯಕ ಭಕ್ತಿ ನಿವಾಸ ಒಳಗೆ ರೂಮ್ ಯಾವ ರೀತಿ ಇರ್ತೈತೆ ನಾನು ನಿಮ್ಗೆ ತೋರಿಸ್ತೀನಂತ. ಮತ್ತು ನೀನೇನೈತಲ್ಲ ನಮ್ಮ ಅಷ್ಟ ವಿನಾಯಕ ಯಾತ್ರೆ ಡೇ 1 ವಿಡಿಯೋ ಯಾರು ನೋಡಿಲ್ಲ ಒಂದ್ಸಲ ಹೋಗಿ ನೋಡ್ಕೊಬರ್ರಿ ಸ್ನೇಹಿತರೆ. ಸ್ನೇಹಿತರೆ, ಇದು ನೋಡಿರಿ ಸಿದ್ಧಿ ವಿನಾಯಕ ಭಕ್ತಿ ನಿವಾಸದ ರೂಮ್ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿರಿ 2 ಜನ ಮಲ್ಕೊಳ್ಳೋಟ ಬೆಡ್ ಐತಿರಿ. ಇಲ್ಲೂ ಕಡೆ 2 ಜನ ಮಕ್ಕಳು ಬೆಡ್ ಐತಿ ಮತ್ತು ಇಲ್ಲಿ ಒಬ್ಬರು ಮಕ್ಕಳಷ್ಟು ಬೆಡ್ ಸ್ನೇಹಿತರೆ. ಈ ರೀತಿ ರೂಮ್ ಐತ್ರಿ. ಇದು ಸಿದ್ಧಿವಿನಾಯಕ ಭಕ್ತಿ ನಿವಾಸದ ರೂಮ. ಮತ್ತು ಮ್ಯಾಗ ಎ ಸಿ ಐತ್ರಿ. ಎ ಸಿ ರೂಮ ಈಗ ಒಂದು ಸ್ವಲ್ಪ ಕರೆಂಟ್ ಹೋಗಿದ್ದಕ್ಕೆ ಎ ಸಿ ಬಂದೈತ್ರಿ. ಈಗ ಕರೆಂಟ್ ಹೋಗಿದ್ದಕ್ಕೆ ಲೈಟ್ ಸಿಂಗಲ್ ಲೈಟ್ ಮ್ಯಾಗ ಐತಿ ಸ್ನೇಹಿತರೆ. ಇಲ್ಲಿ ನೋಡಿರಿ ಒಂದು ಮಿರರ್ ಐತಿ ಮತ್ತು ಇದನ್ನ ಐತಿ ನೋಡಿ ಸ್ನೇಹಿತರೆ, ವಾಶ್ ಮಿಷಿನ್ ಐತ್ರಿ. ಮತ್ತು ಇಲ್ಲಿ ನೋಡಿ ಸ್ನೇಹಿತರೆ ಟಾಯ್ಲೆಟ್ ಐತಿ ನೋಡಿ ಸ್ನೇಹಿತರೆ. ಟಾಯ್ಲೆಟ್, ಬಾತ್ರೂಮ್, ವಾಶ್ರೂಮ್ ಈ ಟೈಪ್ ವಾಶ್ರೂಮ್ ಸ್ನೇಹಿತರೆ. ಇದು ಈ ರೀತಿ ಐತಿ ಸ್ನೇಹಿತರೆ. ಈ ರೂಮ್ಗೆ ಏನೈತಿ 1300 ರೂಪಾಯಿ ಸ್ನೇಹಿತರೆ ಇದು ರೂಮ್ಗೆ. ಈಗಿನ ನೆಕ್ಸ್ಟ್ ಏನೈತಿಲ್ಲ, ಈಗ ಸಿದ್ಧತೆಗೊಳಗೆ ನಾವು ಶ್ರೀ ಸಿದ್ಧಿವಿನಾಯಕಂದ್ರ ದೇವಸ್ಥಾನಕ್ಕೆ ಹೋಗಿ ದೇವ್ರದ್ದು ದರ್ಶನ ಮಾಡ್ಕೊಂಬರೋ ಸ್ನೇಹಿತರೆ. ಇದು ನೋಡಿರಿ ಶ್ರೀ ಸಿದ್ಧಿವಿನಾಯಕ ಭಕ್ತಿ ನಿವಾಸ. ಎ ಸಿ ನಾನ್ ಎ ಸಿ ಇಲ್ಲೇ ರೂಮ್ ಮಾಡಿದ್ವಿ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಹೊರಗಡೆ ಇರ್ತೈತಿ. ಇಬ್ಬರಿಗೆ ದರ್ಶನಕ್ಕೆ ಹೋಗೋಣತ್ತೀಗ. ಇಲ್ಲಿ ಮೇಲ್ಗಡೆ ನೋಡಿ ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಇಲ್ಲಿ ನೋಡ್ರಿ ಮಂಗಳಮೂರ್ತಿ ಎಲ್ಲ ರೀತಿ ಭಕ್ತಿ ನಿವಾಸಗಳು ಇಲ್ಲಿ. ಪಾರ್ಕಿಂಗ್ ಏನೈತಿ ಇಲ್ಲಿ ಹೊರಗೆ ಮಾಡಬೇಕು. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಹೊರಗಡೆ ಅಂಗಡಿಗಳು ಇರ್ತವೆ. ಇದು ಮುಖ್ಯ ಭಾಗ ಸ್ನೇಹಿತರೆ. ಇಲ್ಲಿ ಅಂಗಡಿಗಳು ಇರ್ತವೆ. ಆದರೆ ಈ ಬೆಳಗಿನ ಜಾವ 6 ಗಂಟೆ ಇರೋದ್ರಿಂದ ಅಂಗಡಿ ಎಲ್ಲ ಬಂದವ ಸ್ನೇಹಿತರೆ. ಇದು ನೋಡ್ರಿ ದೇವಸ್ಥಾನ. ಗುಡಿ ಬಾಗಿಲ ತೆಗೆದ ಚೆನ್ನಾಗೈತೆ ಗುಡಿ. ಒಳಗಡೆ ಬತ್ತೆ ವಿಡಿಯೋ ಹಾಳಾಗಿರೋಕ್ಕಿಲ್ಲ. ಹೊರಗಡೆ ನಾನು ನಿಮಗೆ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಇದು ಇಲ್ಲೇ ಚಪ್ಪಲಲ್ಲೇ ಸೈಡ್ ಬಿಡೋದು. ಕೈ ಕಾಲು ತೊಗೊಳ್ಕೊಂಡು ಸ್ವಚ್ಛತಾ ಗ್ರಹ ಕಡೆ ಆಯಾ ಪಾನಿ ಬರೋದು ನೋಡಿ. ಇದು ದೇವಸ್ಥಾನ ಸ್ನೇಹಿತರೆ. ಇದು ಶ್ರೀ ಸಿದ್ಧಿ ವಿನಾಯಕ ಮಂದಿರ ಸಿದ್ಧಟೇಕ್. ಗುಡಗಾಗಿಲ್ಲ ಮೆಟ್ಲ
ಸ್ನೇಹಿತರೆ ಇಲ್ಲಿ ಇದ್ರಾಗ ಸಿದ್ಧತೆಗೊಳಗೆ ಶ್ರೀ ಸಿದ್ಧಿವಿನಾಯಕನ ಪೂರ್ತಿ ದರ್ಶನ ಮಾಡ್ಕೊಂಡ್ರಿ. ಬೆಳಗಿನ ಜಾವ ಇರೋದ್ರಿಂದ ಪೂರ್ತಿ ರಶ್ ಇರಲಿಲ್ಲ, ಆರಾಮ್ಸರಿ ಪೂರ್ತಿ ದರ್ಶನ ಸ್ನೇಹಿತರೆ, ಫಸ್ಟ್ ಕ್ಲಾಸಾಗಿ ದರ್ಶನ ಆಯ್ತು. ಈ ನೆಕ್ಸ್ಟ್ ನಾವು ಸಿದ್ಧತೆಗೆ ಬಿಡ್ತೀವಿ, ರೂಮ್ ಚೆಕ್ಔಟ್ ಮಾಡಿ ಸಿದ್ಧತೆಗೆ ಬಿಡ್ತೀವಿ. ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ ನಾನು ನಿಮ್ಗೆ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ, ಹೇಳ್ತೀನಿ ನಾನು. ಗಣಪತಿ ಬಪ್ಪ ಮೋರ್ಯ ಮಂಗಳಮೂರ್ತಿ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಗಣೇಶ್ ಮೋರ್ಯ ಗಣಪತಿ ಬಪ್ಪ ಮೋರ್ಯ. ಬರ್ರಿ ಸ್ನೇಹಿತರೆ ಹೋಗೋಣ್ರಿ ನೀವು. ಸ್ನೇಹಿತರೆ ಕಾಗಡಿ ಕ್ಲೀನಿಂಗ್ ನಡೆಯತ್ತೈತಿ ನೋಡ್ರಿಗ. ನಮ್ಮ ಪಪ್ಪ ಕಾಗಡಿ ಕ್ಲೀನ್ ಮಾಡತ್ತಾರೆ. ಹಾಯ್ ಮಾಡ್ಲೆ ಹಾಯ್. ಬರ್ರಿ ಸ್ನೇಹಿತರೆ, ನಮ್ಮದು ನೆಕ್ಸ್ಟ್ ಪ್ರಮಾಣ ಸಿದ್ಧಟೇಕದಿಂದ ಈಗ ತೇರು ನೋಡ್ರಿ, ತೇರು ವಿನಾಯಕ ದೇವಸ್ಥಾನಕ್ಕೆ ಹೋಗೋದ್ರಿ ಸ್ನೇಹಿತರೆ. ಈಗ ನೆಕ್ಸ್ಟ್ ನಮ್ಮ ಚಿಂತಾಮಣಿ ತೇರೊಳಗೆ ಅಂತಿ ಚಿಂತಾಮಣಿ ದೇವಸ್ಥಾನ ಸ್ನೇಹಿತರೆ, ಅಲ್ಲಿ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋದು. ಈಗ ಸಿದ್ಧಟೇಕದಿಂದ ತೇರು ಹೋಗೋದು. ಈಗ ಸಿದ್ಧಟೇಕನ ಅಷ್ಟವಿನಾಯಕದನೈತಿ ಎರಡನೇ ದೇವಸ್ಥಾನ ಆತ್ರಿ. ಈಗ ಎರಡನೇ ವಿಘ್ನೇಶ್ವರ ದೇವಸ್ಥಾನ ಆಯ್ತು ಸಿದ್ಧಿವಿನಾಯಕ. ಇನ್ನು ಮೂರನೇದನೈತಿ ತೇರ ಚಿಂತಾಮಣಿ ದೇವಸ್ಥಾನ ಸ್ನೇಹಿತರೆ, ಅಷ್ಟವಿನಾಯಕ ಯಾತ್ರೆ ಒಳಗೆ. ಈಗ ತೇರ ಚಿಂತಾಮಣಿ 90 ಕಿಲೋಮೀಟರ್ ಐತಿ ಇಲ್ಲಿಂದ. 90 ಕಿಲೋಮೀಟರ್ ಐತ್ರಿ ಇಲ್ಲಿಂದ ತೇರ. ನೋಡ್ರಿ ಅಜ್ಜಿ ಅಜ್ಜೋ ಏನು 3 ಮಂದಿ ಸೇಮ್ ಹಾಕೊಂಡಿದ್ದು ಅಂತ ತಿಳ್ಕೊಂಡು ನೋಡ್ರಿ, ಕೈಯಾಗ ಉಂಟಾವೆಲ್ಲ ಕಿಸ್ತಾಗ ಉಂಟಾವೆಲ್ಲ ನೋಡ್ರಿ. ಕ್ಲೀನಿಂಗ್ ಆಯ್ತು, ಇನ್ನು ಹೋಗೋದು. ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಮಂಗಳಮೂರ್ತಿ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಮಂಗಳಮೂರ್ತಿ ಮೋರ್ಯ ಗಣೇಶ್ ಮೋರ್ಯ ಗಣಪತಿ ಬಪ್ಪ ಮೋರ್ಯ. ಸ್ನೇಹಿತರೆ ನೋಡ್ರಿ, ಸೂರ್ಯೋದಯ ಆಕತೈತಿ ಬೆಳಗಿನ ಜಾವ. ಈಗ ಎಷ್ಟೈತಂದ್ರೆ 6:25 ಸ್ನೇಹಿತರಿಗೆ ಜಾಗ ಬಿಡಾಕತ್ತಿ. 6:20 ನೋಡ್ರಿ ಹೊರಗಡೆ ಹೆಂಗೈತಿ ನೋಡ್ರಿ. ಈಗ ಹೊರಗೆ ಬಂದೀವಿ, ಈಗ ದೇವಸ್ಥಾನದಿಂದ ಹೊರಗಡೆ ಬಂದೀವಿ ಸ್ನೇಹಿತರೆ. ತೇರು ನೋಡ್ರಿ 79 ಕಿಲೋಮೀಟರ್ ಸ್ನೇಹಿತರೆ ಇಲ್ಲಿಂದ ಸ್ನೇಹಿತರೆ. ತೇವ್ರು ಬರ್ದಾರು ಪುಣೆ 100 ಕಿಲೋಮೀಟರ್ ಸ್ನೇಹಿತರೆ ಇಲ್ಲಿಂದ. ತೇವ್ರು 79, ದೌಡ್ 14 ಕಿಲೋಮೀಟರ್. ಈಗ ದೌಡ್ ಮ್ಯಾಗ ಹಾಯ್ಸಿ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಚಾ ಕುಡಿಯಾಕ ತಲುಪಿಸಿವಿ. ಈಗ ಬರ್ರಿ ಚಾ ಕುಡಿನ ಬರ್ರಿ ಸ್ನೇಹಿತರೆ. ಈಗ ಚಾ ಐತಿ ನೋಡಿ ಸ್ನೇಹಿತರೆ, ನಮ್ಮ ಅಜ್ಜಿಗೆ ಚಾ ಇಲ್ಲೇ ಕಾಗಡೆ ಕೂತೀವಿ ಸ್ನೇಹಿತರೆ. ಇಲ್ಲಿ ಗರ್ಮ ಚಾ ಕುಡಿದು ಹೊಂಟಿ ನೋಡ್ರಿ, ಜಾಗ ಬಿಡ್ತೀವಿ. ಈಗ ಅಲ್ಲಿ ಸಿದ್ಧಿವಿನಾಯಕ ಟೆಂಪಲ್ ಹತ್ರ ಏನೈತಿ, ನಮ್ಗೆ ಚಾ ಸಿಗಲಿಲ್ಲ, ಅದ್ರ ಸಂಬಂಧ ಏನೈತಿ ಇಲ್ಲಿ ಬಂದಿವ್ರಲ್ಲ. ಇದು ಯಾವುದೋ ಊರ ಹತ್ರ ಇದೆ, ಈ ಊರ ಏನೈತಿ ಗರ್ಮ ಚಾ ಕುಡಿದ್ವಿ. ಒಂದು ಚಾಗೆ ಏನೈತಿ 15 ರೂಪಾಯಿ ಸ್ನೇಹಿತರೆ. ಈಗ ಜಾಗ ಬಿಡ್ತೀರಿ. ಈಗ ಏನೋ ನಂದು ಮುಗುದಿಲ್ಲ, ಅದಕ್ಕೆ ಚಾ ಕಪ್ನೆ ಹಾಕೊಂಡ್ಬಂದಿನಿ. ಮತ್ತು ಇಲ್ಲಿ ಮಹಾರಾಷ್ಟ್ರದಾಗ ಏನಂದ್ರೆ ರೀ, ಪ್ರತಿಯೊಂದು ಕೂಡ ಐತೇನು ರೀ, ಅಕ್ಕಿಗಳು ಹೇಳ್ಬೇಕಾದ್ರು ಇದನ್ನ ಹೇಳ್ಬೇಕಾದ್ರೂ ಇಂಗ್ಲೀಷ್ ಶಬ್ದ ಒಟ್ಟ ಉಪಯೋಗಿಸಲ್ರಿ. ಇಂಗ್ಲೀಷ್ ಒಟ್ಟ ಉಪಯೋಗಿಸಂಗಿಲ್ಲ. ಏನು ಹೇಳ್ಬೇಕಾದ್ರೂ ಈಗ 15 ಹಿಂಗೇನೈತಿ ಅವರು ಮರಾಠಿದಾಗ ಹೇಳ್ತಾರೆ ಸ್ನೇಹಿತರೆ. ಎಲ್ಲ ಪೂರ ಹೇಳ್ಬೇಕಂದ್ರೆ ರೀ ನಾವು ಅರ್ಥ ಮಾಡ್ಕೊಂಡು ಬಿಲ್ ಕೊಡ್ಬೇಕಾಕತ್ರಿ. ಇನ್ನೇಳ್ರಿ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಸ್ನೇಹಿತರೆ, ನಾವು NH65 ಬಂದೀವಿ. ಈಗ ಟೈಮ್ 7:24 ಐತಿ. ನೋಡ್ರಿ ಹಾವೇ ಹೆಂಗೈತಿ. ಸ್ನೇಹಿತರೆ, ಇಲ್ಲಿಂದ ತೇವ್ರು ಒಂದು 24 ಕಿಲೋಮೀಟ್ರ್ ಐತ್ರಿ. ಇಲ್ಲಿ ನಾಷ್ಟಾಕ್ಕೆ ಸ್ಟಾಪ್ ಮಾಡಿ ನೋಡ್ರಿ, ಸಮೃದ್ಧಿ ಮಿಸಲ್ ಆ್ಯಂಡ್ ಟೀ ಅಂತ ಇಲ್ಲಿ ನಾಷ್ಟಾಕ್ಕೆ ಸ್ಟಾಪ್ ಮಾಡಿ ಸ್ನೇಹಿತರೆ. ಇಲ್ಲಿ ಹೈವೇದಾಗ ಇಲ್ಲಿ ಏನೈತಿ ನಾಷ್ಟ ಏನೈತಿ ನೋಡ್ರಿ, ನಾಷ್ಟ ಏನೈತಿ ನೋಡ್ಕೊಂಡು ನಾಷ್ಟ ಮಾಡೋಣ ಸ್ನೇಹಿತರೆ. ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಐತ್ರಿ ಇಲ್ಲೆಲ್ಲ ಸ್ನೇಹಿತರೆ. ನಾಷ್ಟಾಕ್ಕೆ ಸ್ಟಾಪ್ ಮಾಡಿ ನೋಡ್ರಿ, 3 ಮಸಾಲೆ ದೋಸೆ, ಒಂದು ಉತ್ತಪ್ಪ ಆರ್ಡ್ರ್ ಕೊಟ್ಟಿವಿ. ಇಲ್ಲಿ ಕೊತ್ತಾರ ನೋಡ್ರಿ ಅಜ್ಜ ಅಜ್ಜಿ ಇಬ್ರು ಮಸಾಲೆ ದೋಸೆ ತಿನ್ನಕ್ಕೆ. ಇದೇ ಹೋಟೆಲ್ನಾಗ ನಾಷ್ಟ ಮಾಡತ್ತಿ ನೋಡ್ರಿ. ಈಗ ಸ್ಪೆಷಲ್ ಪುರಿ ಬಾಜಿ ಸ್ನೇಹಿತರು ನೋಡ್ರಿ. ಮಸಾಲೆ ದೋಸೆ, ಬಟಾಟಿ ಪಲ್ಯ, ಮಸಾಲೆ ದೋಸೆ, ಉತ್ತಪ್ಪ ಒಂದು ಬರ್ತೈತಿ. ಈಗ ನಾಷ್ಟ ಮಾಡೋಣ ಬರ್ರಿ. ಈಗ ನೋಡಿ ಸ್ನೇಹಿತರೆ, ನಮ್ಮ ನಾಷ್ಟ ಆಯ್ತು. ನಾಷ್ಟ ಮಾಡಿ ಈಗ ಹೊಂಟೀವಿ. ಯಾವ್ದು ತೇವ್ರಿಗೆ. ಈಗ ತೇವ್ರ
ಸೂಪರ್ ಇತ್ತು. 3 ಮಸಾಲೆ ದೋಸೆ ಒಂದು ಉತ್ತಪ್ಪ ತೊಗೊಂಡಿದ್ವಿ, ಸೂಪರ್ ಇತ್ತು, ಅಡ್ಡಿ ಇಲ್ಲ. ಆದ್ರೆ ಬಿಲ್ಲ ಭಾಳ ಆಯ್ತು, 190 ರೂಪಾಯಿ ಬಿಲ್ ಆಯ್ತು. ಇದು ಪುನಃ ಸೇಪನ ಹಿಂಗೆ ಹಾಕತ್ರಿ. ಅದಕ್ಕೆ ನಮ್ಮ ಕಡೆ ಆದ್ರೆ ಬಿಲ್ ಒಂದು ಸ್ವಲ್ಪ ಕಡಿಮೆ ಆಗ್ತಿತ್ತು, ಈ ಕಡೆ ಸ್ವಲ್ಪ ಬಿಲ್ ಜಾಸ್ತಿ ಆಯ್ತು. ಅಡ್ಡಿ ಇಲ್ಲ, ಮೀಡಿಯಮ್. ನಿಮಗೆ ಅಜ್ಜಿ ನಿಮ್ದು ಅಜ್ಜ ನಿಮಗೆ ಅಚ್ಚ ಬಾಯಿ ಬಂದೈತಿ, ಬಾಯಿ ನೋವಾಗೈತಿ, ಏನು ರುಚಿ ಅಂತಿಲ್ಲ. ಏನು ಹೇಳ್ತೀರಿ? ಸುಮ್ಮನೆ ಎಲ್ಲ ತಿಂತಾರ ತಿಂದಿಲ್ಲ. ನಮ್ಗೆ ಏನಂದ್ರೆ ನಮ್ಮ ಕರ್ನಾಟಕ ನಮ್ಗೆ ಪಾಡ. ನಮ್ಮ ಉತ್ತರ ಕರ್ನಾಟಕ ಮಂದಿ ನಮ್ಗೆ ನಾವು ಎಲ್ಲಿ ಹೊಂದಾಣಿಕೆ ಆಗಲ್ಲ. ನಾವು ಉತ್ತರ ಕರ್ನಾಟಕ ನಮ್ಮ ಆಹಾರ, ನಮ್ಮದು ಇದು, ನಮ್ಮ ನಡೆ ನುಡಿ ತಿನಿಸುಗಳು ನಮ್ಮ ಉತ್ತರ ಕರ್ನಾಟಕ ಅಲ್ಲೇ ನಡೆಯುತ್ತೆ. ಈ ಮಹಾರಾಷ್ಟ್ರ ಹೋದ್ರು ಬರೇ ಪಾವ್ ಭಾಜಿ, ವಡಾಪಾವ, ಮಿಸಳ ಬಿಟ್ಟು ಮತ್ತೊಂದು ಏನು ಗೊತ್ತಿಲ್ಲ. ಅಷ್ಟೇ ನಮ್ಮಲ್ಲಿ ಇಡ್ಲಿ, ವಡಾ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ, ಏನು ಎಂತೆಂಥ ಇದು ಏನಿಲ್ಲ. ಮಹಾರಾಷ್ಟ್ರದಲ್ಲಿ ಯಾವ ಹೋಟೆಲ್ ತಿರುಗಾಡು ಪಾವ್ ಭಾಜಿ, ವಡಾಪಾವ, ಮಿಸಳ ಬಿಟ್ಟು ಬೇರೆ ಏನು ಗೊತ್ತೇ ಇಲ್ಲ ಇವರಿಗೆ. ನೋಡ್ರಿ ಹೊಂಟಿವಿ ಈಗ. ಮತ್ತೆ ಹೆಂಗ ಆತದ ಅಷ್ಟವಿನಾಯಕ ದರ್ಶನ ಯಾತ್ರೆ ಹೆಂಗ ಈ 2 ಗಣಪತಿ ಆತಿಲ್ಲ ಹೆಂಗ ಅನ್ಸುತ್ತೆ? 2 ಮುಗಿಸು 3ನೇ ಗಣಪತಿ ಹೊಂಟಿವು. ಇವತ್ತು ನಾಳೆ 8 ಗಣಪತಿ ಆಗ್ತದೆ. ವಿನಾಯಕ ಗಣಪತಿ ಮುಗಿಸೋತೀವಿ. ನೋಡಿ ಸ್ನೇಹಿತರೆ, ಈಗ 2 ಗಣಪತಿ ಆಗೈತಿ ಈಗ ನಮ್ದು. ಇನ್ನು 3ನೇ ಗಣಪತಿ ದೇವರ ಚಿಂತಾಮಣಿ, ದೇವರನ್ನ ಚಿಂತಾಮಣಿ ಗಣಪತಿ. ಸ್ನೇಹಿತರೆ, ಈಗ ನಾವು ಗಣಪತಿ ಗುಡಿಗೆ ಬಂದ್ವಿ. ಈಗ ದೇವರಿಗೆ ಅಲ್ಲೇ ಐತಿ ಗುಡಿ, ಇನ್ನು 1 ಕಿಲೋಮೀಟರ್ ಅಟ್ಟ ಐತಿ. ಅಲ್ಲಿ ನೋಡಿ ಕಾಣಿಸಾಕತ್ತೈತಿ ನೋಡ್ರಿ, ಕಾಣಿಸಾತೈತಿ ನೋಡ್ರಿ. ನಮಗೆ ಹೆಸರು ಕಂತು ಇಲ್ಲಿ ಐತಿ ನೋಡಿ, ಕಾಣಿಸಾಕತ್ತಿ ಗೊತ್ತ ಕಥೆ ಇರ್ಬೋದು. ನಮ್ ಡೌಟು ಗಣಪತಿ ಬಪ್ಪ ಮೋರ್ಯ ಮಂಗಳ ಮೂರ್ತಿ. ಟರ್ನ್ ರೈಟ್, ಈ ಕಡೆ ಬರುತ್ತಾಗ ಅಲ್ಲದ ರೈಟ್ ಅಂದ್ರೆ ಈ ಕಡೆ ಅಲ್ಲದ ಅದ ರೈಟ್ ಕುಣತೈತಿ ಕದ ಅನಾಡ ಬಂತ. ಗಣಪತಿ ಬಪ್ಪ ಮೋರ್ಯ ಮಂಗಳ ಮೂರ್ತಿ ಮೋರ್ಯ. ಅದ ಗುಡಿ ನಾವು ತೋರಿಸಿದ್ದೆ. ಶ್ರೀ ಕ್ಷೇತ್ರ ದೇವರಿನ ಚಿಂತಾಮಣಿ ದೇವರು. 3ನೇ ಗಣೇಶ ಅಷ್ಟ ವಿನಾಯಕ ಒಳಗ 3ನೇ ಗಣಪತಿ ನಮ್ದಿದು. ಚಿಂತಾಮಣಿ ದೇವಸ್ಥಾನ ಇಲ್ಲೇ ಶ್ರೀ ಚಿಂತಾಮಣಿ ಗಣಪತಿ ಮಂದಿರ ಕಡೆ ವಾಹನ ಏನೋ ತಲಾ ಕಡೆ ವಾಹನ ಇಲ್ಲೇ ನೋಡೋಣ. ಸ್ನೇಹಿತರೆ, ಪಾರ್ಕಿಂಗ್ 50 ರೂಪಾಯಿ ಚಾರ್ಜ್. ಪಾರ್ಕಿಂಗ್ 50 ರೂಪಾಯಿ ಚಾರ್ಜ್ ಸ್ನೇಹಿತರೆ. ವಾಹನ ಚಿಂತಾಮಣಿ ಇವು ಬಂದಲ್ಲಿ ಮಣ್ಣಿ ಒಳಗೆ ಹೋಗ್ಬೇಕು. ಇಲ್ಲಿ ಒಳಗೆ ವಾಹನ ತಳ ಇಲ್ಲಿ ಬೇರೆ ಹೊರಗೆ ಐತಿ ಚಂದ್ರಿ ಮಾಡಿ ಬರೀ ನೋಡಿ ಏನ ಎಲ್ಲರೂ ಹೇಳ್ತಾರೆ ಯಾವುದೇ ಪಾರ್ಕಿಂಗ್. ಸ್ನೇಹಿತರೆ, ಇದು ನೋಡ್ರಿ ದೇವರೊಳಗೆ ಬಂದೀವಿ. ದೇವರ ಪಾರ್ಕಿಂಗ್ ಸ್ನೇಹಿತರೆ, ಕಾರ್ ಪಾರ್ಕಿಂಗ. ಇಲ್ಲಿ ಕಾರ್ ಪಾರ್ಕಿಂಗ್ ಏನೈತೆ 50 ರೂಪಾಯಿ ತೊಗೋತಾರೋ. ಈ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಈಗ ಚಿಂತಾಮಣಿ ದರ್ಶನ ಮಾಡೋ ಸ್ನೇಹಿತರೆ. ಈಗ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಹೊಂಟಿವ್ರಿ. ಈಗ ನೋಡ್ರಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಇಲ್ಲ. 50 ರೂಪಾಯಿ ಚಾರ್ಜ್ ತಗೋತಾರೆ ಪಾರ್ಕಿಂಗ್. ಆಮೇಲೆ ನೀವೇನ ಸ್ನಾನಗೃಹ ಇದ್ದಂಗೆ ಕಾಣಿಸ್ತೈತ್ರಿ. ಇಲ್ಲಿ ಸ್ನಾನಗೃಹ ಒಳ ವ್ಯವಸ್ಥೆ ಐತ್ರಿ, ಶೌಚಾಲಯ ವ್ಯವಸ್ಥೆ. ಆಮೇಲೆ ನೀವು ಗಣಪತಿ ಹೂವ ಕರಿಕಿ ಮಾಡ್ತಿರ್ತಾರೆ ಇಲ್ಲಿ. ತೋರಿಸ್ಲಾ ನೋಡಿ ಸ್ನೇಹಿತರೆ, ಗಣಪತಿಯ ಪ್ರಿಯ ಇಷ್ಟವಾದಂತ ಕಡಿಕೆ ಹೂವು. ಆಮೇಲೆ ಸಣ್ಣ ಮಕ್ಳಿಗೆ ಆಟ ನಾ ಹಿಡ್ಸಂಗ ಇಲ್ಲದ್ರಾಗ. ಸಣ್ಣ ಮಕ್ಳಿಗೆ ಆಡ್ಸಾಕು ಐತಿ. ಏನು ತಗೋತ್ಬಿಡು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಹೊರಗಡೆ ಅಂತೂ ಎಲ್ಲ ರೀತಿ ಮಾರ್ಕೆಟ್ ಅನುಕೂಲ ಇರುತ್ತೆ. ಎಲ್ಲ ಮೋದಕ್ ಮಾಡ್ತಿರ್ತಾರೆ ಮತ್ತು ಪೂಜಾ ಸಾಮಗ್ರಿಗಳು ಕೂಡ ಮಾಡ್ತಿರ್ತಾರೆ. ಇಲ್ಲಿ ಗುಡಿ ಇಲ್ಲಿ ಚಿಂತಾಮಣಿ ಗಣಪತಿ ಮಂದಿರ ಶ್ರೀ ಕ್ಷೇತ್ರ ದೇವರು ಈ ಕಡೆ ಬರ್ರಿ. ಈಗ ದರ್ಶನ ಮಾಡೋಂತ ಒಳಗಡೆ ಹೋಗಿ ದರ್ಶನ ಮಾಡೋಣ್ರಿ. ದೇವರದಾಗ ಚಿಂತಾಮಣಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ನೋಡೋಂತ್ರಿ. ಮತ್ತು ಈ ಥರದ ಕುರ್ತಿ ಹಾಕಿರ್ತೀನಿ ನಾನೆಲ್ಲ ಹಿಂದೆ 5 ರೂಪಾಯಿ ಹಾಕಿರ್ತೀನಿ ಸ್ನೇಹಿತರೆ. ನೋಡ್ರಿ ಎಲ್ಲ ಮಾಡ್ತಿರ್ತಾರೆ ಇಲ್ಲಿ ಸ್ನೇಹಿತರೆ. ಮಂದಿರ
ಸ್ನೇಹಿತರೆ ಚಿಂತಾಮಣಿ ದೇವರದ ಪೂರ್ತಿ ದರ್ಶನ ಆತ್ರಿ. ಯಾವುದೇ ಗದ್ದಲಾರ್ದ ಏನಿಲ್ಲಾರ್ದ ಭಾಳ ಅಂದ್ರೆ 5 ನಿಮಿಷ ಪೂರ್ತಿ ದರ್ಶನ ಸ್ನೇಹಿತರೆ. ಭಾರಿ ಚಂದ ಆಯಿತು. ಈಗ ಅಷ್ಟವಿನಾಯಕ ಒಳಗೆ 3ನೇ ದೇವಸ್ಥಾನದೇನಿತ್ತು ಚಿಂತಾಮಣಿ ದೇವಸ್ಥಾನ, ಅದು ಕೂಡ ತುಂಬ ಚೆನ್ನಾಗಿತ್ತು. ಈ ಮೂರು ವಿಗ್ರಹಗಳು ಏನೈತಿ ಸ್ವಯಂಭೂ ವಿಗ್ರಹಗಳು ಸ್ನೇಹಿತರೆ. 3 ಥರದೈತಿ ದರ್ಶನ ಸೂಪರ್ ಆಗತ್ತು, ಯಾವುದೇ ಅಡಚಣೆ ಇಲ್ಲಾರ್ದ ಆಗಿಂದಾಗ ಪೂರ್ತಿ ದರ್ಶನ ಸ್ನೇಹಿತರೆ. ಇನ್ನು 4ನೇ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತ. ಅಷ್ಟವಿನಾಯಕ ಒಳಗೆ 4ನೇ ಯಾವ್ದತ್ತು ನಾನು ಹೇಳ್ತೀನಿ ರೀ. ಈಗ ಬರ್ರಿ ನೆಕ್ಸ್ಟ್ ಹೋಗ್ತೀಗ. ಹಂಗಾತ ದರ್ಶನ ಮನಗಂಡಾಗೈತಿ. ಹಾಂ ಆಮೇಲೆ ಗಣಪತಿ ಈಗ ಫಸ್ಟಿಗೆ ಈಗ ಒಳಗೆ ಹೋಗೋದಾಗ ಡೈರೆಕ್ಟ್ ಬಿಟ್ರು ನಮಗನ. ಆಮೇಲೆ ಒಂದು 4 ನಿಮಿಷ ಆದ್ಮ್ಯಾಗ ಅಲ್ಲಿ ಬಂದ್ ಮಾಡಿ ಹಿಂಗೆ ಸುತ್ತ ಹಾಕೋದಾಯ್ತು. ಅಲ್ಲಿ ಈಗ ದರ್ಶನ ಚಲೋ ಆಗೈತಿ ಈಗ ಪೂರ್ತಿ. ಇನ್ನು ಮುಂದೆ ಈಗ ಹೋಗೋದೀಗ ಮುಂದಿನ ಗುಡಿಗೆ. 4ನೇ ಗಣಪತಿ ಯಾವ್ದು ನಮ್ಗೆ ಹೇಳ್ತೀನಿ ರೀ. ಈಗ ಗಣಪತಿ ಬಪ್ಪ ಮೋರೆಯ ಮಂಗಳ ಮೂರ್ತಿ ಮೋರೆಯ ಇಲ್ಲಿ ನೋಡೋಣಂತ. ಕಾಗಡ್ಯಾಗ ಕಾಗಡ್ಯಾಗ ಚೀಟಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಭಾರಿ ಚಲೋ ಐತ್ರಿ. ಎಲ್ಲ ಕಡೆ ಕಾರ್ ಪಾರ್ಕಿಂಗ್ ಮಾಡ್ಬೋದು, ಅನುಕೂಲ ಐತಿ ಕೊಡ್ತೀರಿ ಸ್ನೇಹಿತರೆ. ಅಷ್ಟವಿನಾಯಕ ಒಳಗೆ ಏನೈತಿ 3 ಗಣಪತಿ ಯಾವ್ದು ರೀ ಅಷ್ಟವಿನಾಯಕ ಒಳಗೆ. ಈಗ 4ನೇ ಗಣಪತಿ ಯಾವುದು? ರಂಜನಗಾಂವ್. ಈಗ 4ನೇ ನಮ್ದು ಅಷ್ಟವಿನಾಯಕ ಒಳಗೆ 4ನೇ ಗಣಪತಿ ರಂಜನಗಾಂವ್. ಇಲ್ಲಿಂದ ದೇವರದಿಂದ ಎಷ್ಟೈತಿ 43 ಕಿಲೋಮೀಟರ್ ಸ್ನೇಹಿತರೆ. ಬರ್ರಿ ನೆಕ್ಸ್ಟ್ ಏನೈತಿ ರಂಜನಗಾಂವ್ ಹೋಗೋಣ್ರಿ. 4ನೇ ಗಣಪತಿ ರಂಜನಗಾಂವ್ ಮೋರೆಯ ಮಂಗಳ ಮೂರ್ತಿ ಮೋರೆಯ. ಈಗ 43 ಕಿಲೋಮೀಟರ್ ಐತ್ರಿ. ಹೋಗೋಣ ಬರ್ರಿ ನೆಕ್ಸ್ಟ್. ಹೋಗೋಣ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಂತ. ಧನ್ಯವಾದಗಳು.